ಸೊ ಅದೇ ಅವನಿಗೂ ಅವಾಗ ಅದೇ ಮೈಂಡ್ ಸೆಟ್ ಇದ್ರೆ ಐ ಥಿಂಕ್ ಐ ಡೋಂಟ್ ವಾಂಟ್ ಅ ಮ್ಯಾನ್ ಲೈಕ್ ದಟ್. ಜಾಸ್ತಿ ಮಾಡೋದಂದ್ರೆ ಒಬ್ಬೊಬ್ರು ಹುಡುಗಿರು ನಾಲ್ಕು ಹುಡುಗರನ್ನ ಮೇಂಟೈನ್ ಮಾಡ್ತಿರ್ತಾರೆ. ಆ ಥರ ಎಲ್ಲ ಬೇಡ, ಸಿಂಪಲ್ ಆಗಿದ್ರು ಪರವಾಗಿಲ್ಲ, ಸೀತೆ ಥರ ಹುಡುಗಿ ನೋಡೋಕೆ ಇಷ್ಟಪಡ್ತೀವಿ ಅಷ್ಟೇ. ನನ್ನ ಅಪ್ಪ ಅಮ್ಮನ ಅವರಪ್ಪ ಅಮ್ಮ ಥರ ನೋಡಿಕೊಂಡು ಯಾವಾಗಲೂ ಅವ್ರ ಜೊತೆ ಇದ್ರೆ ಆಯಿತು. ಮತ್ತು ನಾನು ಏನೇ ಕೆಲಸ ಮಾಡಿದ್ರು ನಾವು ನನಗೆ ಸಪೋರ್ಟ್ ಮಾಡಬೇಕು. ಇದು ಮಾಡಬೇಡ ಅದು ಮಾಡಬೇಡ ಆ ಥರ ಇರಬಾರ್ದು. ನನಗೆ ನನ್ನ ಸಪೋರ್ಟ್ ಮಾಡುತ್ತಾರೆ ಆ ಥರ. ಮತ್ತು ಕೋಪ ಕಮ್ಮಿ ಮಾಡಬೇಕು. ಬಟ್ ಐ ನೀಡ್ ಅ ಜಾಯಿಂಟ್ ಫ್ಯಾಮಿಲಿ ಇರಬೇಕು. ಫ್ರೀ ಆಗಿರ್ಬೇಕು, ಅತ್ತೆ ಅಡಿಗೆ ಮಾಡ್ಲಿಕ್ಕೆ ಬರ್ಬೇಕು ಅಷ್ಟೇ. ಇವಾಗೆಲ್ಲ ದುಡ್ಡು ಮೇಲೆ ಯಾರು ಡಿಪೆಂಡ್ ಆಗಲ್ಲ. ಎಲ್ಲ ಹುಡುಗಿರು ಕೂಡ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಎಲ್ಲರೂ ಅವ್ರವ್ರ ಮೇಲೆ ಅವ್ರವ್ರ ಜವಾಬ್ದಾರಿ ತಗೊಂಡಿದ್ದಾರೆ. ಅಂದ್ರೆ ಅರ್ಥ ಮಾಡ್ಕೋಬೇಕು ಫಸ್ಟು, ಆಮೇಲೆ ಹೆಂಗಂದ್ರೆ ಹಂಗ ಟ್ರೀಟ್ ಮಾಡಬಾರ್ದು ಅಷ್ಟೇ, ಇನ್ನೇನಿಲ್ಲ. ಅದಕ್ಕಿಂತ ಜಾಸ್ತಿ ಇದೇನು ಬೇಡ ಅನ್ಸುತ್ತೆ. ಇಷ್ಟೇ ಸರ್. ದ ವರ್ಡ್ ಕನ್ನಡ. ವೀಕ್ಷಕರೇ ನಮಸ್ಕಾರ. ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ವಿಶೇಷ ಕಾರ್ಯಕ್ರಮ ಸಿಂಪಲ್ ಆಗೋ ಒಂದು ಪ್ರಶ್ನೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಧೀರಜ್ ಕುಮಾರ್ ಶಿರ್ಸಿ. ಬನ್ನಿ ಇವತ್ತಿನ ನಮ್ಮ ಸಿಂಪಲ್ ಆಗಿರೋ ಪ್ರಶ್ನೆನ ಕೇಳೋಣ. ಯಾವ ರೀತಿಯಾದಂತಹ ಅಭಿಪ್ರಾಯಗಳು ಜನರಿಂದ ಬರುತ್ತೆ ಅನ್ನೋದನ್ನ ನೋಡೋಣ. ತಡ ಮಾಡೋದು ಬೇಡ, ಬನ್ನಿ ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ಣ ಬ್ರದರ್ಸ್ ಆರ್ಗ್ಯಾನಿಕ್ ಫಾರ್ಮ್. ಶುದ್ಧವಾದ ದೇಸಿ ತುಪ್ಪ, ಜೇನುತುಪ್ಪ, ಗಾಣದ ಎಣ್ಣೆ, ಅರಿಶಿನ ಪುಡಿ, ಮೆಣಸಿನ ಪುಡಿ, ಬೆಲ್ಲ, ಕಾಳು ಮೆಣಸು, ಸಾಂಬಾರ್ ಪದಾರ್ಥಗಳಿಗಾಗಿ ಸಂಪರ್ಕಿಸಿ ಕರ್ಣ ಬ್ರದರ್ಸ್ ಆರ್ಗ್ಯಾನಿಕ್ ಫಾರ್ಮ್. ಕರ್ನಾಟಕದಾದ್ಯಂತ ಹೋಮ್ ಡೆಲಿವರಿ ಕೂಡ ಲಭ್ಯವಿದೆ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ಮೋನಿಕಾ ಅಂತ ನನ್ನ ಹೆಸರು. ಯಾವ ಊರು ಮ್ಯಾಮ್? ಏನ್ ಮಾಡ್ತಾ ಇರೋದು? ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ಐ ಆಮ್ ಸ್ಟಡಿಂಗ್ ಇನ್ ಬ್ಯಾಂಗ್ಳೂರ್, ಫೈನಲ್ ಇಯರ್ BCA. ಓಕೆ ಮ್ಯಾಮ್, ನಿಮ್ ಪ್ರಕಾರ ನಿಮ್ ಲೈಫ್ ಪಾರ್ಟ್ನರ್ ಆದೋರಿಂದ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಮ್ಯಾಮ್? ಫಸ್ಟ್ಲಿ ನನ್ನ ಪೇರೆಂಟ್ಸ್ ನಾವು ಒಬೆ ಮಾಡಿಸ್ಬೇಕು. ಫ್ಯಾಮಿಲಿ ಬೇರೆ ಆಗಿದ್ರು ಕೂಡ ಒಂದೇ ಅನ್ನೋ ತರ ನೋಡ್ಕೊಬೇಕು. ಮತ್ತೆ ಐ ಆಮ್ ಕೇಮ್ ಫ್ರಮ್ ನ್ಯೂಕ್ಲಿಯರ್ ಫ್ಯಾಮಿಲಿ, ಬಟ್ ಐ ನೀಡ್ ಅ ಜಾಯಿಂಟ್ ಫ್ಯಾಮಿಲಿ ಇರಬೇಕು. ಇಂಡಿಪೆಂಡೆಂಟ್ ಇರಬೇಕು, ಡಿಪೆಂಡಬಲ್ ಇರಬಾರ್ದು, ಮತ್ತೆ ಸಪೋರ್ಟಿವ್ ಆಗಿರ್ಬೇಕು. ಬ್ಯಾಕ್ ಸಪೋರ್ಟ್ ತುಂಬಾನೇ ಇರಬೇಕು. ಟ್ರಸ್ಟ್ ಇರಬೇಕು. ಮೇನ್ ಆಗಿ ಟ್ರಸ್ಟ್ ಇದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು. ಐ ಬಿಲೀವ್ ಇನ್ ದಟ್ ಟ್ರಸ್ಟ್. ಅಂಡ್ ಮೋರ್ ಓವರ್, he should respect our family too, not only me, my family too. He should respect my family too. And then joy life ಇರಬೇಕು. ಅಂದ್ರೆ ಸಿಚುವೇಶನ್ಶಿಪ್ ಗೆ ಡಿಪೆಂಡ್ ಆಗಿ ತರ ಬದುಕಬಾರ್ದು. ಜಾಯಲ್ ಆಗಿ ಹೋಗೋ ಸಿಚುವೇಶನ್ ನ ನೆಡ್ಕೊಂಡು ಹೋಗ್ಬೇಕು. ಸಿಚುವೇಶನ್ ಸ್ಟ್ರಿಕ್ ಆನ್ ಆಗ್ಬಾರ್ದು, ಇಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ಆ ತರ ಅಲ್ಲ, ಜಾಯಲ್ ಆಗಿರ್ಬೇಕು. ದಟ್ಸ್ ಇಟ್. ಹಾಯ್ ಮ್ಯಾಮ್, ನಮಸ್ತೆ. ನಿಮ್ಮ ಹೆಸರು? ನಿರ್ಮಲಾ ಅಂತ. ಯಾವ ಊರು, ಏನ್ ಮಾಡ್ತಾ ಇರೋದು ಮ್ಯಾಮ್? ಬ್ಯಾಂಗ್ಳೂರೇ. ನಾನು ಫೆಸಿಲಿಟಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಸೊ ಮ್ಯಾಮ್, ನಿಮ್ ಪ್ರಕಾರ ಲೈಫ್ ಪಾರ್ಟ್ನರ್ ಆದೋರಿಂದ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಮ್ಯಾಮ್? ಎಕ್ಸ್ಪೆಕ್ಟ್ ಅಂದ್ರೆ ಇವಾಗಿನ ಜನ್ರೇಷನ್ ಅಲ್ಲಿ ಎಲ್ಲರೂ ನೋಡ್ತಿದೀವಿ. ಮೇನ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಟ್ರಸ್ಟ್ ಇರಬೇಕು, ಹಾನೆಸ್ಟ್ ಆಗಿರ್ಬೇಕು ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಿಕಾಸ್ ಇವಾಗೆಲ್ಲ ದುಡ್ಡು ಮೇಲೆ ಯಾರು ಡಿಪೆಂಡ್ ಆಗಲ್ಲ. ಎಲ್ಲ ಹುಡುಗಿರು ಕೂಡ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಎಲ್ಲರೂ ಅವ್ರವ್ರ ಮೇಲೆ ಅವ್ರವ್ರ ಜವಾಬ್ದಾರಿ ತಗೊಂಡಿದ್ದಾರೆ. ಮೇನ್ ಏನಂದ್ರೆ ಹಸ್ಬೆಂಡ್ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಟ್ರಾನ್ಸ್ಪರೆಂಟ್ ಆಗಿದ್ದು, ಹಾನೆಸ್ಟ್ ಆಗಿ ಇದ್ದು, ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದ್ರೆ ಎವ್ರಿಥಿಂಗ್ ಇಸ್ ಗುಡ್. ಚೆನ್ನಾಗಿ ಲೈಫ್ ಲೀಡ್ ಮಾಡ್ಬೋದು. ಮೇನ್ ಅದೇ ಬಿಟ್ಟು ಬೇರೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. ಸೊ ನಿಮ್ ಲೈಫ್ ಪಾರ್ಟ್ನರ್ ಇಂದ ನೀವು ಅಂಡರ್ಸ್ಟ್ಯಾಂಡ್ಮೆಂಟ್ ಅನ್ನ? ಹೌದು, ಅಂಡರ್ಸ್ಟ್ಯಾಂಡಿಂಗು, ಟ್ರಾನ್ಸ್ಪರೆಂಟ್ ಆಗಿರ್ಬೇಕು, ಏನೇ ಬಂದ್ರೂ ಜೊತೆಗಿರ್ಬೇಕು ಅಷ್ಟೇ. ಹಾಯ್ ಮ್ಯಾಮ್, ನಿಮ್ಮ ಹೆಸರು? ವಿಭಾ. ಯಾವ ಊರು, ಏನ್ ಮಾಡ್ತಾ ಇರೋದು ಮ್ಯಾಮ್? ನಾನು ಪ್ರಾಪರ್ ಆಗಿ ಹೊನ್ನಾವರ, ಮಂಗಳೂರಲ್ಲಿ ಸ್ಟಡಿ ಮಾಡ್ತೀನಿ, BCom ಡಿಗ್ರಿ. ಓಕೆ, ನಿಮ್ ಪ್ರಕಾರ ಮ್ಯಾಮ್ ನಿಮ್ಮ ಲೈಫ್ ಪಾರ್ಟ್ನರ್ ಇಂದ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ನನ್ನ ಲೈಫ್ ಪಾರ್ಟ್ನರಿಂದ ಅಂದರೆ ನನಗೆ ಸಪೋರ್ಟ್ ಮಾಡಬೇಕು, ಕೇರ್ ಇರಬೇಕು, ಮತ್ತು ನನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಮತ್ತು ನಂಗೆ ಸಪೋರ್ಟಿವ್ ಆಗಿರಬೇಕು. ರಿಸ್ಟ್ರಿಕ್ಷನ್ ಇರಬಾರ್ದು, ತುಂಬ ಅಂತಲ್ಲ, ಅದಕ್ಕೆ ಹಾಕ್ದೇ ಇರಬಾರ್ದು ಅಂತ. ಅಂದರೆ ನನಗೆ ಸಪೋರ್ಟ್ ಮಾಡಿ ಇದು ಮಾಡಬೇಡ ಅದು ಮಾಡಬೇಡ ಆ ಥರ ಇರಬಾರ್ದು. ನನಗೆ ನನ್ನ ಸಪೋರ್ಟ್ ಮಾಡೋ ಥರ ಆ ಥರ. ತುಂಬಾ ಪೊಸೆಸಿವ್ ಆಗಿರ್ಬೋದು. ಪೊಸೆಸಿವ್ ಅಂದರೆ ಇರಬೇಕು, ತುಂಬ ಅಂತಲ್ಲ, ಇರಬೇಕು. ಅದೇ ಅಲ್ಲ ಹುಡುಗಿ ಎಕ್ಸ್ಪೆಕ್ಟ್ ಮಾಡೋದು, ಒಂದು ಹುಡುಗ ಪೊಸೆಸಿವ್ ಆಗಿರ್ಬೇಕಂತ. ಇರ್ಬೇಕಂತಾನೆ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಂದ್ರೆ ತುಂಬಾ ಇರಬಾರ್ದು, ತುಂಬಾ ಅಂದ್ರೆ ತುಂಬಾ ಇರಬಾರ್ದು, ಇರ್ಬೇಕು. ಹಾಯ್ ಮ್ಯಾಮ್, ನಮಸ್ತೆ. ನಿಮ್ಮ ಹೆಸರು? ಭೂಮಿಕಾ. ಯಾವ ಊರು, ಏನ್ ಮಾಡ್ತಾ ಇರೋದು ಮ್ಯಾಮ್? ನಾನು ಬ್ಯಾಂಗ್ಳೂರೇ, ಫೈನಲ್ ಇಯರ್ ಡಿಗ್ರಿ ಓದ್ತಿದ್ದೀನಿ. ಓಕೆ ಮ್ಯಾಮ್, ನಿಮ್ ಪ್ರಕಾರ ನಿಮ್ ಲೈಫ್ ಪಾರ್ಟ್ನರ್ ಇಂದ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಎಕ್ಸ್ಪೆಕ್ಟೇಷನ್ಸ್ ಅಂತ ಏನಿಲ್ಲ, ಲೈಫ್ ಲಾಂಗ್ ಚೆನ್ನಾಗಿ ನೋಡ್ಕೊಂಡ್ರೆ ಆಯ್ತು ಅಷ್ಟೇ. ಇನ್ನೇನಿಲ್ಲ ಎಕ್ಸ್ಪೆಕ್ಟೇಷನ್ಸ್ ಅಂದ್ಬಿಟ್ಟು.
ಅವ್ರು ಯಾವಾಗ್ಲೂ ಜೊತೆಗೆ ಇದ್ಕೊಂಡು ನಮಗೆ ಸಪೋರ್ಟ್ ಮಾಡಿದ್ರೆ ಆಯ್ತು, ನಾವೇನ್ ಮಾಡೋದು. ಏನಿಲ್ಲ, ಇನ್ನೇನ್ ಹೇಳೋದು. ನನ್ನ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ನನ್ನ ಅಪ್ಪ ಅಮ್ಮನ ಅವರಪ್ಪ ಅಮ್ಮ ತರ ನೋಡ್ಕೊಂಡು ಯಾವಾಗ್ಲೂ ಅವ್ರ ಜೊತೆ ಇದ್ರೆ ಆಯ್ತು. ಮತ್ತೆ ನಾನು ಏನೇ ಕೆಲಸ ಮಾಡಿದ್ರು ನಾವು ನನಗೆ ಸಪೋರ್ಟ್ ಮಾಡಬೇಕು. ನಾನು ಯಾವಾಗ್ಲೂ ಅವ್ರ ಜೊತೆ ಇರ್ತೀನಿ, ಏನೇ ಆದ್ರೂ ಅಷ್ಟೇ. ಅವ್ರು ಏನೇ ಆದ್ರೂ ನನ್ನ ಜೊತೆ ನಿಂತ್ಕೋಬೇಕು. ಯಾವುದೇ ಕಾರಣಕ್ಕೂ ಯಾರ್ದೇನು ಬಿಟ್ಕೊಡ್ಬಾರ್ದು ನಾನು. ಹಾಗಾಗ್ಬೋದು. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ಜ್ಯೋತಿಕಾ, ಯಾವ ಊರು ಮ್ಯಾಮ್? ಏನ್ ಮಾಡ್ತಾ ಇರೋದು? ಬ್ಯಾಂಗ್ಳೂರ್ ಫೈನಲ್ ಬಿಕೋ. ಮ್ಯಾಮ್ ನಿಮ್ ಪ್ರಕಾರ ನಿಮ್ಮ ಲೈಫ್ ಪಾರ್ಟ್ನರ್ ಇಂದ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಮ್ಯಾಮ್? ಎಲ್ಲರ ಜೊತೆ ಮಿಂಗಲ್ ಆಗಿ ಸ್ವಲ್ಪ ಮಾತಾಡ್ಬೇಕು, ಮತ್ತೆ ಕೋಪ ಕಮ್ಮಿ ಮಾಡ್ಬೇಕು, ಮತ್ತೆ ಫ್ಯಾಮಿಲಿಯಲ್ಲಿ ಎಲ್ಲರನ್ನು ಇಷ್ಟ. ಮತ್ತೆಂತ, ಅಷ್ಟೇ. ನಿಮ್ಮನ್ನ ಚಂದ ಮಾಡಿ ನೋಡ್ಕೊಂಡ್ರೆ ಸಾಕು. ಅದ್ ನೋಡ್ಕೊಳ್ತಿದಾರಲ್ಲ ಈಗಲ್ಲ, ಮದ್ವೆ ಆದ ಸಹ ನಾವು ನೋಡ್ಕೊಳ್ಬೇಕು. ಹಾಯ್ ಸರ್, ನಮಸ್ತೆ. ನಿಮ್ಮ ಹೆಸರು? ರವಿ ಸರ್ಜಾ ಅಂತ. ಯಾವ ಊರು, ಏನ್ ಮಾಡ್ತಾ ಇರೋದು ಸರ್? ಉತ್ತರ ಕರ್ನಾಟಕ, ರಾಯಚೂರು ಜಿಲ್ಲೆ. ಬೆಂಗಳೂರಲ್ಲಿ ಬಂದು ಆಟೋ ಓಡಿಸ್ಕೊಂಡಿದ್ದೀನಿ. ಸೊ ಡ್ಯಾನ್ಸರು. ಸೊ ಸರ್, ನಿಮ್ಮ ಪ್ರಕಾರ ನಿಮ್ಮ ಲೈಫ್ ಪಾರ್ಟ್ನರ್ ಇಂದ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್? ನಮ್ಮ ಲೈಫ್ ಪಾರ್ಟ್ನರಿಂದ ಸೊ ಮೊದಲನೇದು ಬಂದು ಲಾಯಲಿಟಿ ಎಕ್ಸ್ಪೆಕ್ಟ್ ಮಾಡ್ತೀನಿ. ಬಿಟ್ಟರೆ ಸಿಂಪಲ್ ಆಗಿರಬೇಕು. ಇಲ್ಲಿ ಏನಂದರೆ ಹುಡುಗರು ಜಾಸ್ತಿ ಅಂದರೆ ಇಲ್ಲಿ ಬಂದ್ಬಿಟ್ಟು ನಮ್ಮ ಜೊತೆ ಒಂಥರ, ಆಚೆ ಹೋಗಿ ಅಲ್ಲೊಂಥರ ಹುಡುಗರ ಜೊತೆ ಜಾಸ್ತಿ ಮಾಡೋದಂದ್ರೆ ಒಬ್ಬೊಬ್ರು ಹುಡುಗಿರು 4 ಹುಡುಗರನ್ನ ಮೇಂಟೈನ್ ಮಾಡ್ತಿರ್ತಾರೆ. ಆ ಥರ ಎಲ್ಲ ಬೇಡ. ಸಿಂಪಲ್ ಆಗಿದ್ರು ಪರವಾಗಿಲ್ಲ, ಸೀತೆ ಥರ ಹುಡುಗಿ ನೋಡೋಕೆ ಇಷ್ಟಪಡ್ತೀವಿ ಅಷ್ಟೇ. ಥ್ಯಾಂಕ್ ಯು ಸರ್. ಹಾಯ್ ಮ್ಯಾಮ್, ನಮಸ್ತೆ. ನಿಮ್ಮ ಹೆಸರು? ದಿಶಾ. ಯಾವ ಊರು, ಏನ್ ಮಾಡ್ತಾ ಇರೋದು? ನಾನು ಕೊಡಗು ಇಂದ. ಐ ರೀಸೆಂಟ್ಲಿ ಗ್ರಾಜುಯೇಟೆಡ್. ಇವಾಗ ಜಾಬ್ ಮಾಡ್ತಾ ಇದೀನಿ. ಓಕೆ ಮ್ಯಾಮ್, ನಿಮ್ಮ ಪ್ರಕಾರ ನಿಮ್ಮ ಲೈಫ್ ಪಾರ್ಟ್ನರ್ ಆಗೋರಿಂದ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಮ್ಯಾಮ್? ಆಸ್ ಇನ್ ಪರ್ಸನಾಲಿಟಿ ವೈಸ್ ಅಲ್ವಾ? ಓಕೆ, ಲಾಯಲ್ ಇರಬೇಕು ಆ್ಯಂಡ್ ರೆಸ್ಪೆಕ್ಟ್ ಕೊಡಬೇಕು. ಮೋಸ್ಟ್ ಇಂಪಾರ್ಟೆಂಟ್ಲಿ ಹಿ ಶುಡ್ ಬಿ ಎ ಫೆಮಿನಿಸ್ಟ್, ಬಿಕಾಸ್ ಇವಾಗ ಮಿಸೋಜನಿ ಕಾಲ ಎಲ್ಲ ಹೋಗಿದೆ. ಆ್ಯಂಡ್ ಡೀಸೆಂಟ್ ಮ್ಯಾನ್, ಐ ಥಿಂಕ್ ಮ್ಯಾನರ್ಸ್ ಇರಬೇಕು. ವಿಮೆನಿಗೆ ರೆಸ್ಪೆಕ್ಟ್ ಮಾಡಬೇಕು ಮೋಸ್ಟ್ ಇಂಪಾರ್ಟೆಂಟ್ಲಿ. ಸಾಕು ಅಷ್ಟೆ. ಓಕೆ, ಫೆಮಿನಿಸ್ಟ್ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಇನ್ನೊಂಚೂರು ಎಕ್ಸ್ಪ್ಲೇನ್ ಮಾಡಿ. ಫೆಮಿನಿಸಮ್ ಅಂದರೆ ಇವಾಗ ಹೇಗೆ ಹೇಳಿ, ಹಳೆ ಕಾಲದಲ್ಲಿ ಹೇಗೆ ಏನು ಪೇಟ್ರಿಯಾರ್ಕಲ್ ಸೊಸೈಟಿ ಇತ್ತು, ಅವಾಗೆಲ್ಲ ಹೆಣ್ಮಕ್ಳನ್ನ ಆಚೆ ಹೋಗಕ್ಕೆ ಬಿಡಲ್ಲ, ಫ್ರಂಟ್ ಫುಟ್ಟಲ್ಲಿ ಏನೂ ಮಾಡಕ್ಕೆ ಬಿಡಲ್ಲ. ಫಿನಾನ್ಷಿಯಲ್ ಡಿಸಿಷನ್ಸ್ ಇರ್ಬೋದು, ಮನೇಲಿ ಯಾವುದೇ ಡಿಸಿಷನ್ ಇರ್ಬೋದು, ಅದರಲ್ಲೆಲ್ಲ ಹುಡುಗಿರ್ದು ವಾಟ್ ಯು ಕಾಲ್ ಕಾಂಟ್ರಿಬ್ಯೂಷನ್ ಕಮ್ಮಿ ಇರ್ತಾ ಇತ್ತು. ಸೊ ಅದೇ ಅವನಿಗೂ ಅವಾಗ ಅದೇ ಮೈಂಡ್ಸೆಟ್ ಇದ್ದರೆ ಐ ಥಿಂಕ್ ಐ ಡೋಂಟ್ ವಾಂಟ್ ಅ ಮ್ಯಾನ್ ಲೈಕ್ ದ್ಯಾಟ್. ಸೊ ಈಗಿನ ಕಾಲಕ್ಕೆ ಅಡಾಪ್ಟ್ ಆಗಿ ಹಿ ಶುಡ್ ಬಿ ಎ ಫೆಮಿನಿಸ್ಟ್. ಅಂದ್ರೆ ಪ್ರೆಸೆಂಟ್ ಏನಿದೆ ಸಿಚುವೇಶನ್ ಅದ್ರ ಪ್ರಕಾರ ಹೋಗ್ಬೇಕು ಅವರು. ಹಾಂ, ಎಸ್. ಓಕೆ. ಹಾಯ್ ಮ್ಯಾಮ್, ನಿಮ್ಮ ಹೆಸರು? ಧನುಶ್ರೀಂದ. ಯಾವ ಊರು, ಏನ್ ಮಾಡ್ತಾ ಇರೋದು ಮ್ಯಾಮ್? ಬ್ಯಾಂಗ್ಳೂರಿಂದ ಡಿಗ್ರಿ ಸ್ಟೂಡೆಂಟ್, ಫೈನಲ್ ಇಯರ್ ಡಿಗ್ರಿ. ಮ್ಯಾಮ್, ನಿಮ್ಮ ಪ್ರಕಾರ ನಿಮ್ಮ ಲೈಫ್ ಪಾರ್ಟ್ನರ್ ಆಗೋರಿಂದ ನೀವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಲೈಫ್ ಪಾರ್ಟ್ನರ್ ಅಂದ್ರೆ ಚೆನ್ನಾಗಿ ನೋಡ್ಕೊಳ್ಬೇಕು. ಮತ್ತೆ ನಾನು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಜಾಸ್ತಿ ಇರೋದ್ರಿಂದ ನನ್ನ ಮದ್ವೆ ಆದ್ಮೇಲೂ ಅವನು ಕಳಿಸ್ಬೇಕು, ಬಿಡ್ಬೇಕು. ಅಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಅನ್ಕೊಳ್ತಿದ್ದೀನಿ ಅದಕ್ಕೆ ಅವನು ಪರ್ಮಿಷನ್ ಕೊಡ್ಬೇಕು, ಫ್ರೀ ಆಗಿರ್ಬೇಕು, ಮತ್ತೆ ಅಡಿಗೆ ಮಾಡ್ಲಿಕ್ಕೆ ಬರ್ಬೇಕು ಅಷ್ಟೇ. ಜಾಸ್ತಿ ಸೊ ಅಂದ್ರೆ ನಿಮ್ಮನ್ನ ರಿಸ್ಟ್ರಿಕ್ಷನ್ ಏನು ಮಾಡಬಾರ್ದು ಅವರು. ಅವ್ರ ನಿಮ್ ಇಷ್ಟದ ಪ್ರಕಾರ ನೀವ್ ಇರ್ಲಿಕ್ಕೆ ಬಿಡ್ಬೇಕು. ಹಾಗಂತ ಹೇಳಿದ್ರೆ ಎಲ್ಲ ನನ್ನ ಇಷ್ಟದ ಪ್ರಕಾರ ಅಲ್ಲ, ಕೆಲವು ಅವ್ರಿಗೆ ಇಷ್ಟ ಆಗುತ್ತೆ, ನಮ್ಗೆ ಇಷ್ಟ ಆಗುತ್ತೆ, ಮ್ಯಾಚ್. ಸೊ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಪಾರ್ಟ್ನರ್ ಹುಡುಕ್ತಾ ಇದ್ದೀರಾ? ಹೇಳಿ. ಏನಿಲ್ಲ, ಇವಾಗ ಏನಿಲ್ಲ, ಪ್ಲಾನ್ ಇಲ್ಲ, ಇನ್ನು 7 years ಇದೆ. ಓಕೆ. ಯಾರಾದ್ರೂ ಬಾಯ್ ಫ್ರೆಂಡ್ ಇದಾರಾ? ಇಲ್ಲ. ಹಾಯ್ ಮ್ಯಾಮ್, ನಮಸ್ತೆ. ನಿಮ್ಮ ಹೆಸರು? ಕೃತಿಕಾ. ಯಾವ ಊರು, ಏನ್ ಮಾಡ್ತಾ ಇರೋದು? ನಾವು ಬೀದರ್ ಅವರು. ಏನ್ ಮಾಡ್ತಾ ಇರೋದು ಇಲ್ಲಿ? ಇಲ್ಲಿ ಕೋರ್ಸ್ ಮಾಡ್ತಾ ಇದ್ದೀನಿ, ಬ್ಯಾಂಕಿಂಗ್ ಕೋಚಿಂಗ್. ಓಕೆ. ಸೊ ಮ್ಯಾಮ್, ನಿಮ್ ಪ್ರಕಾರ ನಿಮ್ಮ ಲೈಫ್ ಪಾರ್ಟ್ನರ್ ಇಂದ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಮ್ಯಾಮ್? ಅದೇ ನಮ್ಮನ್ನ ಅರ್ಥ ಮಾಡ್ಕೊಬೇಕು. ನಾವು ಏನಾದರೂ ಎಕ್ಸ್ಪೆಕ್ಟೇಷನ್ ಇಡ್ತಾ ಇದೀವಿ ಅಂತಂದ್ರೆ ಸ್ವಲ್ಪ ಅವರು ನಮ್ಮ ಎಕ್ಸ್ಪೆಕ್ಟೇಷನ್ಗಳಿಗೆ ಇದು ಅಂದ್ರೆ ಅರ್ಥ ಮಾಡ್ಕೋಬೇಕು ಫಸ್ಟು. ಆಮೇಲೆ ಹೆಂಗಂದ್ರೆ ಟ್ರೀಟ್ ಮಾಡಬಾರ್ದು. ಹಾಯ್ ಮ್ಯಾಮ್, ನಿಮ್ಮ ಹೆಸರು? ಅನುಷಾ ಅಂತ. ಯಾವ ಊರು ಮ್ಯಾಮ್, ಏನ್ ಮಾಡ್ತಾ ಇರೋದು? ನಮ್ದು ಗಂಗಾವತಿ ಸರ್, ನಾವು ಬೆಂಗಳೂರಲ್ಲಿ ಜಾಬ್ ಮಾಡ್ತಾ ಇದ್ದೀವಿ.
ಮೇಡಮ್, ನಿಮ್ಮ ಪ್ರಕಾರ ನೀವು ಮದುವೆ ಆಗುವಂತ ಲೈಫ್ ಪಾರ್ಟ್ನರ್ ಇಂದ ನೀವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಮ್ಯಾಮ್? ಕೇರಿಂಗ್ ಆ್ಯಂಡ್ ಸಪೋರ್ಟಿಂಗ್ ಇರಬೇಕು ಮತ್ತು ಗೌರವ ಕೊಡಬೇಕು, ಇಷ್ಟೇ ಸರ್. ಹಾಯ್ ಮ್ಯಾಮ್, ನಮಸ್ತೆ. ನಿಮ್ಮ ಹೆಸರು? ಕವನ. ಯಾವ ಊರು, ಏನ್ ಮಾಡ್ತಾ ಇರೋದು? ನಾನು ಡಿಗ್ರಿ ಮಾಡ್ತಾ ಇದ್ದೀನಿ ಚಿಕ್ಕಮಂಗ್ಳೂರಿಂದ. ಓಕೆ. ನೀವು ನಿಮ್ಮ ಲೈಫ್ ಪಾರ್ಟ್ನರ್ ಇಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಮ್ಯಾಮ್? ಲಾಯಲಿಟಿ ಇದ್ರೆ ಸಾಕು. ಓಕೆ. ಲಾಯಲ್ ಇದ್ರೆ ಸಾಕು. ಟ್ರಸ್ಟ್ ಉಳಿಸ್ಕೋಬೇಕು ಅಷ್ಟೇ, ಇನ್ನೇನಿಲ್ಲ. ಅದಕ್ಕಿಂತ ಜಾಸ್ತಿ ಇದೇನು ಬೇಡ ಅನ್ಸುತ್ತೆ. ಲಾಯಲ್ ಆಗಿರ್ಬೇಕು, ಟ್ರಸ್ಟ್ ಅನ್ನ ಉಳಿಸ್ಕೊಬೇಕು, ಹಾ, ಅಷ್ಟಿದ್ರೆ ಸಾಕು ನಿಮ್ಗೆ. ಅಷ್ಟಿದೆ ಸಾಕು. ಓಕೆ. ಅಷ್ಟೇ, ಇನ್ನೇನಿಲ್ಲ. ಥ್ಯಾಂಕ್ ಯು ಮ್ಯಾಮ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತು ನಾವು ಕೇಳಿದಂತಹ ಸಿಂಪಲ್ ಆಗೋನ್ ಪ್ರಶ್ನೆಗೆ ಜನ ಕೊಟ್ಟಂತಹ ಸಿಂಪಲ್ ಉತ್ತರಗಳು. ಇನ್ನಷ್ಟು ಫನ್ ಫೀಲ್ಡ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಗಾಗಿ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಕ್ವಶನ್ ಜೊತೆ ನಾನು ಮತ್ತೆ ಬರ್ತೀನಿ. ಧನ್ಯವಾದಗಳು. ವೀಕ್ಷಕರೇ, ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಿದ್ರೆ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ. QR ಕೋಡ್ನ ಸ್ಕ್ಯಾನ್ ಮಾಡಿ UPIನಲ್ಲಿ ನಿಮ್ಮ ಪ್ರೀತಿನ ಹಂಚಿ. ನಮಸ್ಕಾರ.